ಪ್ರೀತಿಯ ವಿದ್ಯಾರ್ಥಿಗಳೇ, ನಾನು ನಿಮ್ಮ ಗುರು ಸರ್, ಗಣಿತ ಗುರು ಯೂಟ್ಯೂಬ್ ಚಾನಲ್ನಿಂದ. ವಿದ್ಯಾರ್ಥಿಗಳೇ, ನಾವು ಈಗಾಗಲೇ ವಿದ್ಯುತ್ ಶಕ್ತಿ ಅಂತಕ್ಕಂಥ ಪಾಠದ ಮೇಲೆ ಪಾರ್ಟ್ 1 ಮತ್ತು ಪಾರ್ಟ್ 2 ಅಂತಕ್ಕಂಥ ವಿಡಿಯೋವನ್ನು ಮಾಡಿದ್ದೇನೆ. ಅವುಗಳ ಲಿಂಕನ್ನು ಕೆಳಗಡೆ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ನೀಡಿದ್ದೇನೆ, ಅಲ್ಲಿ ಹೋಗಿ ನೋಡ್ರಿ. ಇವತ್ತಿನ ದಿವಸ ನಾನು ವಿದ್ಯಾರ್ಥಿಗಳೇ ಪಾರ್ಟ್ 3 ಅಂತಕ್ಕಂಥ ವಿಡಿಯೋವನ್ನು ಮಾಡ್ತಾ ಇದ್ದೇನೆ. ಇಲ್ಲಿ ನೋಡಿ ವಿದ್ಯಾರ್ಥಿಗಳೇ, 4 ಅಂಕಗಳಿಗೆ ಬರುವಂಥ ಇನ್ನೊಂದು ಪ್ರಶ್ನೆ ಅದ ನೋಡ್ರಿ. ಇದ್ರ 4 ಅಂಕದೊಳಗೆ ಎ ಮತ್ತು ಬಿ ಅಂತಕ್ಕಂಥ 2 ಪ್ರಶ್ನೆ ಇರ್ತಾವ. ಪ್ರತಿಯೊಂದಕ್ಕೂ 2 ಅಂಕಗಳು ಇರ್ತಾವ. ಇಲ್ಲಿನ ಎ ಪ್ರಶ್ನೆಯನ್ನು ಬಿಡಿಸ್ತಾ ಇದ್ದೇನೆ, ಬಿ ಅನ್ನ ಮುಂದಿನ ಸ್ಲೈಡ್ನಾಗ ಬಿಡಿಸ್ತೇನೆ. ಇಲ್ಲಿ ನೋಡ್ರಿ, ಕ್ವಶನ್ ಏನು ಹೇಳ್ತಂದ್ರೆ 10 ಓಮ್ ಮತ್ತು 40 ಓಮ್ ರೋಧಗಳನ್ನು ಹೊಂದಿರುವ 2 ರೋಧಗಳನ್ನು 12 ವೋಲ್ಟ್ ಬ್ಯಾಟರಿಗೆ ಸರಣಿಯಲ್ಲಿ ಸಂಪರ್ಕಿಸಲಾಗಿದೆ. ನೋಡ್ರಿ, ಎದರೊಳಗೆ ಸಂಪರ್ಕಿಸಲಾಗಿದೆ? ಸರಣಿಯಲ್ಲಿ ಸಂಪರ್ಕಿಸಲಾಗಿದೆ ಅಂತ ಹೇಳ್ತಾರೆ. ನೆಕ್ಸ್ಟ್ ನೋಡ್ರಿ, ವಿದ್ಯುತ್ ಮಂಡಲದ ಸಮಾನ ರೋಧ ಅಂದ್ರೆ ರೋಧ ಎಷ್ಟಾಗ್ತದೆ ಅಂತ ಕೇಳಕತ್ತಾರ. ಮತ್ತು ವಿದ್ಯುತ್ ಮಂಡಲದಲ್ಲಿ ಪ್ರವಹಿಸುತ್ತಿರುವ ಒಟ್ಟು ವಿದ್ಯುತ್ತನ್ನ ಲೆಕ್ಕಾಚಾರ ಮಾಡ್ರಿ ಅಂತ ಕೇಳಕತ್ತಾರ. 2 ಕ್ವಶನ್ಗಳನ್ನ ಕೇಳಕತ್ತಾರ. ಇಲ್ಲಿ ನೋಡ್ರಿ, ಫಸ್ಟ್ ಪರಿಹಾರವನ್ನ ಬರಿತೀನಿ. ಪರಿಹಾರ ಇಲ್ಲಿ ಏನು ಕೊಟ್ಟಾರ ಫಸ್ಟ್ ಬರ್ಕೋರಿ. ಇಲ್ಲಿ ಏನದ? R1 ಎಷ್ಟದ? R1 = 10 ಓಮ್ ಅದ. R2 ಎಷ್ಟದ ನೋಡ್ರಿ? R2 = 40 ಓಮ್ ಅದ. ನೆಕ್ಸ್ಟ್ ವಿಭವಾಂತರ ಎಷ್ಟದ ಅಂದ್ರೆ ವೋಲ್ಟೇಜ್ V = ಎಷ್ಟದ? 12 ವೋಲ್ಟ್ ಅದ. ಹಂಗಿತ್ತಂದ್ರೆ ಏನ್ ಕೇಳ್ಯಾರ ಅವರು? ರೋಧ ಕೇಳ್ಯಾರ. ಎದ್ರೊಳಗದ? ಇದು ಸರಣಿದಾಗ ಅದ, ಅಂದ್ರೆ ಸಿರೀಸ್ ಒಳಗದ. ಅದಕ್ಕೆ RS = ಕ್ವಶನ್ ಮಾರ್ಕ. ಮತ್ತೊಂದು ಏನ್ ಕೇಳ್ಯಾರ ಅವರು? ವಿದ್ಯುತ್ ಅನ್ನು ಲೆಕ್ಕಾಚಾರ ಮಾಡಿ. ಪ್ರವಹಿಸುತ್ತಿರುವ ವಿದ್ಯುತ್ ಅಂದ್ರೆ ಕರೆಂಟ್, ಅಂದ್ರ I = ಕ್ವಶನ್ ಮಾರ್ಕ್. ಫಸ್ಟ್ ನೋಡ್ರಿ, ನಾವೇನು ಕಂಡುಹಿಡಿತೀನಿ? ರೋಧವನ್ನ ಕಂಡುಹಿಡಿತೀನಿ. ಏನಾದ ಫಾರ್ಮುಲಾ? ಸರಣಿ ಒಳಗಿದ್ದಾಗ ಎಸ್ ಅಂದ್ರೇನು? ಸಿರೀಸ್. ನೆನಪಿಟ್ಕೋರಿ. RS = R1 + R2. ಇಲ್ಲಿ 2 ಕೊಟ್ಟಾರ, ಅದಕ್ಕೆ 2. 3 4 ಕೊಟ್ಟಿದ್ರಂದ್ರೆ R1 + R2 + R3 + R4 ಅಂತ ಬರೀತಿದ್ರಿ. ನೆಕ್ಸ್ಟ್ ನೋಡ್ರಿ, R1 ಎಷ್ಟದ? 10 ಓಮ್ ಪ್ಲಸ್ R2 ಎಷ್ಟದ? 40 ಓಮ್. ನೋಡ್ರಿ, RS = ಎಷ್ಟಾಯ್ತು? 10ಕ್ಕೆ 40 ಕೂಡಿಸಿದ್ರೆ ಎಷ್ಟಾಗ್ತದ? 50 ಓಮ್ ಆಗ್ತದ. ಅಂದ್ರೆ ನೋಡ್ರಿ, ಸಮಾನ ರೋಧ ಎಷ್ಟಾಗ್ತದ? 50 ಓಮ್ ಆಗ್ತದ. ನೆಕ್ಸ್ಟ್ ಎರಡನೇದು ಏನದ ನೋಡ್ರಿ, ಪ್ರವಹಿಸುತ್ತಿರುವ ಒಟ್ಟು ವಿದ್ಯುತ್ ಅಂತ ಕೇಳ್ಯಾರ. ನಿಮಗೆ ಗೊತ್ತದ ಕರೆಂಟ್ ಫಾರ್ಮುಲಾ ಏನು? I = P/R. ಪಾರ್ಟ್ 2 ಹೇಳಿನಿ, ವಿರಾಟ್ ಕೊಹ್ಲಿ, ರೋಹಿತ್ ಶರ್ಮಾ ಅಂತ ನೆನಪಿಟ್ಕೊ ಅಂತ ಹೇಳೀನಿ. = ನೋಡ್ರಿ, V ಅಂದ್ರೆ ಎಷ್ಟದ? V ಎಷ್ಟದ? ವಿಭವಾಂತರ 12 ವೋಲ್ಟ್ ಅದ. 12/R ಇನ್ನೇಗೆ ಕಂಡುಹಿಡಿದ್ವಿ. ಎಷ್ಟದ ಇಲ್ಲಿ? 50. ನೆಕ್ಸ್ಟ್ ನೋಡ್ರಿ ವಿದ್ಯಾರ್ಥಿಗಳೇ, ಇಲ್ಲಿ ಕಟ್ತಾ ಹೋಗ್ತದ. 2 ಮಗೆ ಹೋಗ್ತವ. 2 6 12, 2 25 50. ನೋಡ್ರಿ, 6/25 ಬಂತು. ಯಾವಾಗ್ಲೂ ಛೇದದ್ಲಿಂತ ಅಂಶಕ್ಕೆ ಭಾಗಾಕಾರ ಮಾಡ್ಬೇಕು. ಅಂದ್ರ 25ರಿಂದ 6ಕ್ಕೆ ಭಾಗಾಕಾರ ಮಾಡ್ರಿ. ಎಷ್ಟು ಬರ್ತದ? 25ಕ್ಕಿಂತ 6 ಏನದ? ಸಣ್ಣದದ. ಅದಕ್ಕೆ ಏನ್ ಮಾಡ್ರಿ? ಪಾಯಿಂಟ್ ಕೊಟ್ಟು 0 ತಗೋರಿ. 25 2 ಎಷ್ಟು? 50. ಇಲ್ಲಿ ಮೈನಸ್ ಮಾಡ್ರೆ ಎಷ್ಟು ಉಳಿತದ? 10 ಉಳಿತದ. 25ಕ್ಕಿಂತ 10 ಸಣ್ಣದದ. ಪಾಯಿಂಟ್ ಅಂತ ಕೊಟ್ರಿ, ಇಲ್ಲಿ 0 ತಗೋರಿ. 25 4 ಎಷ್ಟು? 100 ಆಗ್ತದ. ಇಲ್ಲಿ 0 0 ಅಂದ್ರೆ ಎಷ್ಟು ಬಂತು? 0.24. ಕರೆಂಟ್ ಅನ್ನು ಎದರ್ನಾಗ ಹೇಳಿತಾರ? ವಿದ್ಯುತ್ ಪ್ರವಾಹವನ್ನ ಆಂಪಿಯರ್ದಾಗ ಹೇಳಿತಾರ. 0.24 ಆಂಪಿಯರ್. ಅಂದ್ರ I = ಎಷ್ಟು ಬಂತು? 0.24 ಆಂಪಿಯರ್. ಇಷ್ಟು ಬರೋದು ಅಂದ್ರೆ ನಿಮಗೆ 2 ಮಾರ್ಕ್ಸ್ ಸಿಗ್ತದ. ಬಿ ಲೆಕ್ಕವನ್ನ ಮುಂದಿನ ಸ್ಲೈಡ್ನಾಗ ನೋಡೋಣ. ಇಲ್ಲಿ ಬಿ ಲೆಕ್ಕ ನೋಡಿ ವಿದ್ಯಾರ್ಥಿಗಳೇ, 500 ವ್ಯಾಟ್ನ ವಾಷಿಂಗ್ ಮಷೀನ್ ಅನ್ನು ದಿನಕ್ಕೆ 2 ಗಂಟೆಗಳ ಕಾಲ 30 ದಿನಗಳವರೆಗೆ ಬಳಸಲಾಗಿದೆ. ಇಲ್ಲಿ ಏನ್ ಕೊಟ್ಟಾರ? ಪವರ್ ಕೊಟ್ಟಾರ, ಅಂದ್ರೆ ಸಾಮರ್ಥ್ಯ ಕೊಟ್ಟಾರ. P = ಎಷ್ಟದ? 500 ವ್ಯಾಟ್ದದ. ಎಷ್ಟು ಗಂಟೆಗಳ ಕಾಲ ಬಳಸಕತ್ತಾರ? ದಿನಕ್ಕೆ 2 ಗಂಟೆಗಳ ಕಾಲ ಬಳಸಕತ್ತಾರ. ಎಷ್ಟು ದಿನವರೆಗೆ ಬಳಸ್ತಾರ? 30 ದಿನಗಳವರೆಗೆ ಬಳಸಕತ್ತಾರ.
ಅಂದ್ರೆ ನಾವೇನು ಕಂಡುಹಿಡಿಬೇಕಿಲ್ಲಿ, ಅದು ಬಳಸಿದ ಶಕ್ತಿಯನ್ನು ಕಂಡುಹಿಡಿಬೇಕು. ಈ ಉಪಕರಣವನ್ನು ಬಳಸುವ ವೆಚ್ಚವನ್ನು 1 ಕಿಲೋ ವ್ಯಾಟ್ ಅವರ್ಗೆ 3 ರೂಪಾಯಿಗಳಂತೆ ಲೆಕ್ಕ ಹಾಕ್ರಿ ಅಂತ ಹೇಳ್ತಾರ. ಅಂದ್ರೆ ಟೋಟಲ್ ಆಗಿ 30 ದಿನಗಳವರೆಗೆ ಬಳಸಿದ ಶಕ್ತಿಯನ್ನು ಕಂಡುಹಿಡಿಬೇಕು. ಆ ಶಕ್ತಿಯಿಂದ ಏನು ಮಾಡಬೇಕು, 3ಅನ್ನ ಏನು ಮಾಡಬೇಕು, ಗುಣಾಕಾರ ಮಾಡ್ರೆ ನಿಮ್ಗೆ ಆ ವೆಚ್ಚ ಬರ್ತದೆ. ಈಗ ನೋಡ್ರಿ, 30 ದಿನಗಳವರೆಗೆ ಬಳಸಿದ ಶಕ್ತಿ ಅಂದ್ರೆ ಶಕ್ತಿ ಫಾರ್ಮುಲಾ ಏನದ, E = P × T ಅದ. E = ಇಲ್ಲಿ ನೋಡ್ರಿ, P ಅಂದ್ರೆ ಎಷ್ಟು ಕೊಟ್ಟಾರ, ಇಲ್ಲಿ 500 ವ್ಯಾಟ್ ಕೊಟ್ಟಾರ, ಇಂಟು ಟೈಮ್ ಎಷ್ಟು ಕೊಟ್ಟಾರ ನೋಡ್ರಿ, 2 ಅವರ್ ಅಂದ್ರೆ 2 ಗಂಟೆ. ಎಷ್ಟು ದಿನಗಳವರೆಗೆ, 30 ದಿನಗಳವರೆಗೆ. ಇವೆಲ್ಲ ಗುಣಾಕಾರ ಮಾಡ್ರೆ ಎಷ್ಟು ಬರ್ತದೆ ನೋಡ್ರಿ, 5 × 2 = 10, 10 × 3 ಎಷ್ಟು, 30. ಎಷ್ಟು ಸೊನ್ನೆ ಅವ ನೋಡ್ರಿ, 1 2 3, 3 ಸೊನ್ನೆಗೆ 3 ಸೊನ್ನೆ ಅಂದ್ರೆ ಎಷ್ಟು ಬಂತು, 3000 ವ್ಯಾಟ್ ಅವರ್. ನೋಡ್ರಿ ಇದೂ ಗುಣಾಕಾರ ಆಗ್ತದೆ, ವ್ಯಾಟ್ ಇಂಟು ಅವರ್ ಏನತ್ತದ, ವ್ಯಾಟ್ ಅವರ್. ನಾ ಇದನ್ನ ಕಿಲೋ ವ್ಯಾಟ್ ಅವರ್ಗೆ ಮಾಡ್ಕೊಂಡೆ ಅಂದ್ರೆ ಇದು ಎಷ್ಟು ಬರ್ತದೆ, 30 ಕಿಲೋ ವ್ಯಾಟ್ ಅವರ್ ಬರ್ತದೆ. ನೋಡ್ರಿ 30 ದಿನಗಳವರೆಗೆ ಬಳಸಿದ ಶಕ್ತಿ ಎಷ್ಟದ ಅಂದ್ರೆ E = ಎಷ್ಟು ಬಂತು, 30 ಕಿಲೋ ವ್ಯಾಟ್ ಅವರ್. ಅವ್ರ ಕ್ವಶನ್ದಾಗ ನೋಡ್ರಿ, 1 ಕಿಲೋ ವ್ಯಾಟ್ ಅವರ್ಗೆ 3 ರೂಪಾಯಿ ಆದ್ರೆ 30 ಕಿಲೋ ವ್ಯಾಟ್ ಅವರ್ಗೆ ಎಷ್ಟು ಆಗ್ತದ ಅನ್ನೋದು ಕಂಡುಹಿಡಿಬೇಕು. ನೋಡ್ರಿ, 1 ಕಿಲೋ ವ್ಯಾಟ್ ಅವರ್ = 3 ರೂಪಾಯಿ ಆಯ್ತಂದ್ರೆ 30 ಕಿಲೋ ವ್ಯಾಟ್ ಅವರ್ಗೆ ತಗಲುವ ವೆಚ್ಚ = ಏನು ಮಾಡ್ತೀರಿ, 3ಲಿಂತ 3 ಇಂಟು 30 ಗುಣಾಕಾರ ಮಾಡ್ರೆ ತಗಲುವ ವೆಚ್ಚ ಸಿಗ್ತದೆ. ಎಷ್ಟು ಬರ್ತದೆ, 90 ರೂಪಾಯಿ. ನೋಡ್ರಿ 30 ಕಿಲೋ ವ್ಯಾಟ್ ಅವರ್ಗೆ ತಗಲುವ ವೆಚ್ಚ ಎಷ್ಟು, 90 ರೂಪಾಯಿ. ಇಷ್ಟು ಮಾಡಿದ್ರೆ ಅಂದ್ರೆ ನಿಮಗೆ 2 ಮಾರ್ಕ್ಸ್ ಬರ್ತದೆ. ವಿದ್ಯಾರ್ಥಿಗಳೇ, ಇನ್ನೊಂದು ಅಂಶಗಳನ್ನು ಹೇಳ್ಬೇಕು ನಾವು. ಪಾರ್ಟ್ 2 ವಿಡಿಯೋವನ್ನು ನೋಡಿ ನೀವು ಸಾಕಷ್ಟು ವಿದ್ಯಾರ್ಥಿಗಳು ಸರ್ ಸಮಾಂತರ ಜೋಡಣೆಯಲ್ಲಿ ಜೋಡಿಸಿದಾಗ ರೋಧವನ್ನು ಹೆಂಗೆ ಕಂಡುಹಿಡಿಬೇಕು ಅಂತದನ್ನು ಶಾರ್ಟ್ ಟ್ರಿಕ್ ಹೇಳ್ರಿ ಅಂತ ಹೇಳತ್ತಿದ್ದೀರಿ. ಅದಕ್ಕೋಸ್ಕರ ನೋಡ್ರಿ, 3 ರೋಧಗಳನ್ನು ಕೊಟ್ಟಾಗ ಅದು ಸಮಾಂತರ ಜೋಡಣೆಯಲ್ಲಿದ್ದಾಗ ಅದು ಶಾರ್ಟ್ ಫಾರ್ಮುಲಾ ಏನಂದ್ರೆ ಇಲ್ಲಿ ನೋಡ್ರಿ, Rp = R1 × R2 × R3 ಡಿವೈಡೆಡ್ ಬೈ ಇಲ್ಲಿ ನೋಡ್ರಿ R1 R2 ನೋಡ್ರಿ R1 R2 ಪ್ಲಸ್ R2 R3 ಪ್ಲಸ್ R3 R1. ಇದೇ ಏನಾಗಿರ್ತದದು, ಇದು ಹಾಕಿ ಬಿಡಿಸಿರಿ ಅಂದ್ರೆ ನಿಮಗೆ ಡೈರೆಕ್ಟಾಗಿ Rp ಸಿಗ್ತದೆ, ಅಂದ್ರೆ ಪ್ಯಾರಲಲ್ ರೆಸಿಸ್ಟೆನ್ಸ್ ಸಿಗ್ತದೆ ನಿಮಗೆ. ವಿದ್ಯಾರ್ಥಿಗಳೇ, ಈ ವಿಡಿಯೋ ನಿಮಗೆ ಇಷ್ಟ ಆಯ್ತಂದ್ರೆ ಈ ವಿಡಿಯೋವನ್ನು ನಿಮ್ಮ ಫ್ರೆಂಡ್ಸಿಗೆ ಶೇರ್ ಮಾಡಿರಿ ಮತ್ತು ನಮ್ಮ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿರಿ ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ. ನಮಸ್ಕಾರ.